ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಕುರಿತು ಸಾಕಷ್ಟು ಚರ್ಚೆಗಳಾಗ್ತಿರುವಂಥ ಹೊತ್ತಲ್ಲೇ ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಕ್ರೈಸ್ತ ಧರ್ಮರಿಗೆ ಅಪಮಾನ ಮಾಡಲಾಗಿದೆ, ಮುಜುಗರ ತರುವಂಥ ಸನ್ನಿವೇಶಗಳಿದೆ ಅಂಥೇಳಿ ಈಗ ಕ್ರೈಸ್ತ ಸಂಘಟನೆಯ ಮುಖಂಡರೊಬ್ಬರು ಈಗ ದೂರನ್ನು ನೀಡಿದ್ದಾರೆ. ಬನ್ನಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ದೂರು ನೀಡಿದಂಥ ಪ್ರದೀಪ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಏನು ಸರ್ ತಮ್ಮ ವಿರೋಧ ಇರೋದು? ನಮಗೆ ಟಾಕ್ಸಿಕ್ಸ್ ಏನಿದೆ ಯಶ್ ಅಭಿನಯದ ಚಿತ್ರ, ಅದರಲ್ಲಿ ನಮ್ಮ ಕ್ರೈಸ್ತ ಸಮುದಾಯಕ್ಕೆ ಅಪಮಾನ ಆಗೋಂಥ ಒಂದು ದೃಶ್ಯಗಳಿದ್ದಾವೆ. ಏನು ಆ ಸಮಿಟ್ರಿ, ಕ್ರಿಶ್ಚಿಯನ್ ಸಮಿಟ್ರಿ ಮುಂದೆಗಡೆ ಒಂದು ದೃಶ್ಯ ಕಾರಲ್ಲಿ ಒಂದು ದೃಶ್ಯ ಮಾದರಿ ಒಂದು ಬಂದಿದೆ. ಸೊ ಅದು ನಮಗೆ ತೀವ್ರವಾಗಿ ಒಂದು ಮನಸ್ಸಿಗೆ ನೋವು, ಮುಜುಗರ ಉಂಟಾಗಿದೆ. ಓಕೆ, ಆಮೇಲೆ ಮತ್ತೆ ನಮ್ಮ ದೇವದೂತರು ಅಂದರೆ ಮಿಕಾಯಲ್ ದೇವದೂತರು ಅದು ಸ್ಟ್ಯಾಚ್ಯೂ ಇದೆ, ಅದ್ರ ಮುಂದೆನೇ ಈ ಥರ ದೃಶ್ಯಗಳು ಆಗಿರೋದು ನಮಗೆ ಒಂಥರ ಮುಜುಗರ ಆಗಿದೆ. ಓಕೆ, ಅದಕ್ಕೆ ನಾವು ಅದನ್ನು ವಿರೋಧ ವ್ಯಕ್ತಪಡಿಸ್ತೀರಿ. ಇದನ್ನು ನಮ್ಮ ಒಬ್ಬರಿಗೆ ಅಂತಲ್ಲ, ಕ್ರೈಸ್ತ ಸಮುದಾಯಕ್ಕೆ ಇದ್ರ ವಿರುದ್ಧವಾಗಿದೆ. ಮತ್ತು ಮಹಿಳೆಯರು, ಮಕ್ಕಳು, ಕುಟುಂಬ ಸಮೇತರಾಗಿ ಇದನ್ನು ನೋಡೋ ಅಂಥ ದೃಶ್ಯಗಳಿಲ್ಲ. ಓಕೆ, ಈ ಟ್ರೀಸರ್ ನೋಡಿದ ಮೇಲೆ ಮುಂದೆಗಡೆ ಏನೇನಿದೆ ಅದ್ರ ಫಿಲಿಮಲ್ಲಿ ಏನಿದೆ ಅದು ಬೇಡ. ಸೊ ಈ ಟ್ರೀಸರಲ್ಲೇ ನೋಡಿದ್ದೀರಿ ಈ ಥರ ಎಲ್ಲ ದೃಶ್ಯ ಬರ್ತಾಯಿದೆ. ಇನ್ನು ಸಿನಿಮಾದಲ್ಲಿ ಯಾವ ಥರ ಇದೆ ಅನ್ನೋದು ನಮ್ಮದೊಂದು ಅಭಿಪ್ರಾಯ ಇದೆ. ಅದಕ್ಕೆ ನಾವು ಆ ದೃಶ್ಯಗಳನ್ನ ರಿಮೂವ್ ಮಾಡಬೇಕು. ಕ್ರೈಸ್ತರಿಗೆ ಸಂಬಂಧಪಟ್ಟಂಥದ್ದು ಮುಜುಗರ ಉಂಟಾಗೋಂಥದ್ದು ಇದೆಲ್ಲ ದೃಶ್ಯ ಇರೋದ್ರಿಂದ, ಸಮಿಟ್ರಿ ಮತ್ತು ನಮ್ಮ ದೇವದೂತರದ್ದು ಸ್ಟ್ಯಾಚ್ಯೂ ಇದೆಲ್ಲ ಇರೋದ್ರಿಂದ ಇದನ್ನೆಲ್ಲ ನಾವು ರಿಮೂವ್ ಮಾಡಿ ಅಂತೇಳ್ಬಿಟ್ಟು ನಮ್ಮದೊಂದು ಒತ್ತಾಯ ಇದೆ. ಯಾರ್ಯಾರಿಗೆ ಸರ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ನೀವು? ನಾವು ರಾಷ್ಟ್ರೀಯ ಕೇಂದ್ರ ಮಂಡಳಿ ಏನಿದೆ, ಸೆನ್ಸರ್ ಬೋರ್ಡು, ಅದಕ್ಕೊಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಅವರು ಒಂದು ಒಳ್ಳೆಯ ಅಭಿಪ್ರಾಯ ಕೊಟ್ಟಿದ್ದಾರೆ. ಅದನ್ನು ನಾವು ಕರೆದು ತಂಡದ ಜೊತೆಲಿ ಮಾತಾಡ್ತೀರಿ, ಅದನ್ನು ರಿಮೂವ್ ಮಾಡಿಸ್ತೀರಿ. ಯಾವುದೇ ರೀತಿಯ ಅದು ಸರ್ಟಿಫಿಕೇಟ್ ಕೊಡಲ್ಲ ಇದನ್ನು ರಿಮೂವ್ ಮಾಡಿಲ್ಲ ಅಂದರೆ ಅಂತ ಹೇಳಿದ್ದಾರೆ. ಮತ್ತು ಜಯಮಾಲಾ ಮೇಡಮು, ಅಧ್ಯಕ್ಷರು ಫಿಲಿಮ್ ಚೇಂಬರ್ದು, ಅವ್ರಿಗೂ ನಾವು ಮನವಿ ಕೊಟ್ಟಿದ್ದೀರಿ. ಅವರು ಕೂಲಂಕುಷವಾಗಿ ಮಾತಾಡಿ ಹೌದು ಇದನ್ನು ಸ್ವಲ್ಪ ನೋಡಬೇಕಾಗಿತ್ತು, ಮಾಡಬೇಕಾಗಿತ್ತು. ಯಶೋರು ಒಳ್ಳೆ ರೀತಿಯಲ್ಲೇ ಒಂದು ಸಿನಿಮಾಗಳು ಮಾಡ್ತಾಯಿದ್ದಾರೆ. ಸೊ ಅದ್ರ ಬಗ್ಗೆ ಏನು ನಮ್ಮದೂ ಇಲ್ಲ. ನಾವು ಅದನ್ನೇ ಮೇಡಮ್ಗೆ ಹೇಳಿದ್ರಿ, ಮೇಡಮ್ ನಮ್ಮದು ಒಂದು ಇದಿಲ್ಲ, ಕನ್ನಡ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿದೆ ಅಂತ ನಾವು ಆಸೆ ಪಡ್ತೀರಿ, ಖುಷಿ ಪಡ್ತೀರಿ. ಬಟ್ ಈ ಏನಿದೆ ಈ ದೃಶ್ಯಗಳು ನಮಗೆ ಬೇಡ, ಈ ದೃಶ್ಯಗಳನ್ನ ರಿಮೂವ್ ಮಾಡಿ ಅನ್ನೋದು ಒಂದು ನಮ್ಮ ಒತ್ತಾಯ ಮಾಡಿದ್ದೀರಿ. ಆಮೇಲೆ ನಾವು ಹೋಮ್ ಮಿನಿಸ್ಟ್ರಿಗೂ ಕೊಟ್ಟಿದ್ದೀರಿ. ಸೊ ಮತ್ತು ನಮ್ಮ ಚೀಫ್ ಸೆಕ್ರೆಟರಿ ಮೇಡಮ್ಗೂ, ಶಾಲಿನಿ ರಜನೀಶ್ ಮೇಡಮ್ಗೂ ಕೊಟ್ಟಿದ್ದೀರಿ ಮನವಿ. ಸೊ ಹೋಮ್ ಮಿನಿಸ್ಟ್ರು ಏನು ಹೇಳಿದ್ರು ಸರ್ ಭೇಟಿಯಾಗೋ ಸಂದರ್ಭ? ಇಲ್ಲ, ಅಲ್ಲಿ ಏನಂದರೆ ಆಫೀಸ್ ಇದ್ರಲ್ಲಿ ಏನು ಹೇಳಿದ್ದಾರೆ ಅಂದರೆ ಅದು ಕ್ರಮ ಆಗುತ್ತೆ. ಯಾಕಂದರೆ ಈ ಕಾನೂನು ಪ್ರಕಾರ ಅದ್ರ ಬಗ್ಗೆ ಏನಾದರೂ ಒಂದು ಹೋರಾಟಗಳು ನಾವು ನಡೆಸ್ಕೊಂಡು ಹೋಯ್ತು ಅಂದರೆ ಅದರ ಪ್ರಕಾರ ನೀವು ಮಾಡ್ಬೋದು, ನೀವು ಸೆನ್ಸಾರ್ ಮಂಡಳಿಗೆ ಬರುತ್ತೆ ಇದು ಏನಿದ್ರು ಅಂತ ಹೇಳಿದ್ದಾರೆ. ಬಟ್ ಮುಂದಿನ ದಿನಗಳಲ್ಲಿ ಅದು ಈ ದೃಶ್ಯಗಳಿದೆಲ್ಲ ರಿಲೇಟೆಡ್ ದೃಶ್ಯ ಅದೆಲ್ಲ ಒಂದು ಮುಜುಗರ ತಡೋಂಥ ವಿಷಯ ಅಂತ ತಿಳಿಸ್ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಒಂದು ವೇಳೆ ಇವ್ರು ಯಾರು ಕೂಡ ಕ್ರಮ ಕೈಗೊಳ್ಳದಿದ್ರೆ ನೀವು ಮುಂದೆ ಇನ್ನು ಕಾನೂನು ರೀತಿ ಹೋರಾಟ ಮಾಡ್ಲಿಕ್ಕೆ ಮುಂದಾಗ್ತೀರಾ? ಹೌದು, ಈಗ ನಮ್ಮದು ಹೋರಾಟ ಕಾನೂನು ಪ್ರಕಾರ ಇದ್ದೇ ಇರುತ್ತೆ. ಅದಕ್ಕೊಂದು ಸ್ಟೇ ಆರ್ಡ್ರ್ ತರೋದಾಗಲಿ ಇನ್ನೊಂದಾಗಲಿ ಅದೆಲ್ಲ ಇದ್ದೇ ಇರುತ್ತೆ. ಬಿಕಾಸ್ ಇವಾಗ ಇವರು ಈ ಥರ ಒಂದು ದೃಶ್ಯ ಮಾಡಿದಾರಲ್ಲ, ಇದು ಎಲ್ಲರಿಗೂ ಮುಜುಗರ ತರೋಂಥ ವಿಷಯ ಆಗಿರೋದ್ರಿಂದ ನಾವೊಂದು ಹೋರಾಟ ಮಾಡ್ತೀರಿ. ನೋಡೋಣ, ಇವಾಗ ಇವರು ಕಾನೂನು ಪ್ರಕಾರ ಮಾಡಲಿ ಅಂತ ಒಂದು ಮನವಿ ಕೊಟ್ಟಿದ್ದೀರಿ. ಮನವಿನ ಅವರು ಪರಿಗಣನೆ ಮಾಡಿದಿರಾ, ಮುಂದುವರಿಸಿದ್ರು, ಮತ್ತು ಅವ್ರಿಗೇನಾದರೂ ಅಲೌಡ್ ಮಾಡಿದ್ರು ಸಿನಿಮಾ ಥಿಯೇಟ್ರಲ್ಲಿ ಬರೋ ಥರ ಅಂದರೆ ನಾವು ಹೋರಾಟ ಮಾಡಬೇಕು. ಸೊ ಅದು ನಮ್ಗೆ ಗೊತ್ತಾಗುತ್ತೆ. ಈಗ ನಮ್ಗೆ ರಿಪ್ಲೈ ಬರಬೇಕು ಸೆನ್ಸರ್ ಬೋರ್ಡಿಂದ, ಕೊಡ್ತಾರೋ ಕೊಡಲ್ವಾ ಏನಿದೆ ವಿಷಯ ಅಂತ ನನಗೆ ರಿಪ್ಲೈ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಕಳಿಸಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಇವಾಗ ಅವರು ಓರಲ್ ಆಗಿ ಹೇಳಿರೋದು ನಾವು ಕೊಡಲ್ಲ, ಸೊ ಅವ್ರ ಹತ್ರ ಮಾತಾಡ್ತೀರಿ, ಇದೆಲ್ಲ ಕಟ್ಟಾಗಬೇಕು ವಿಷಯ ಅಂತ ಹೇಳಿದ್ದಾರೆ. ಸೊ ಇಲ್ಲಾಂದರೆ ನಾವು ಇಲ್ಲಿನೂ ರಾಜ್ಯ ಮಟ್ಟದಲ್ಲೂ ಹೋರಾಟ ಇರುತ್ತೆ, ರಾಷ್ಟ್ರ ಮಟ್ಟದಲ್ಲೂ ಹೋರಾಟ ಇರುತ್ತೆ. ಇದ್ರ ವಿರುದ್ಧವಾಗಿ ಕಾನೂನು ಹೋರಾಟದ ರೀತಿ ಏನಾದರೂ ಮಾಡ್ತೀರಾ? ಕಾನೂನು ಹೋರಾಟನೂ ಮಾಡ್ತೀರಿ. ಯಾವಾಗ ಅಂದರೆ ಇವರು ಮಾಡಿದ್ರೆ ಸರ್ಟಿಫಿಕೇಟ್ ಕೊಟ್ಬಿಟ್ರು ರಿಲೀಸ್ ಆಗೋ ಟೈಮಲ್ಲಿ ಇದ್ದಂದರೆ ನಾವು ಕಾನೂನು ಹೋರಾಟ ಅದನ್ನು ತಡೆ ಆಜ್ಞೆ ತರ್ತೀರಿ. ಓಕೆ ಸರ್, ತಮ್ಮ ಧರ್ಮದ ಮುಖಂಡರಲ್ಲಿ ಏನಾದರೂ ಚರ್ಚೆ ಆಗ್ತಾ ಇದೆಯಾ? ಸ್ಥಳೀಯವಾಗಿ ಈ ವಿಷಯವಾಗಿ ನಮ್ಮ ಸಮುದಾಯದಲ್ಲಿ ಭಾಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆಂತಂದರೆ ಒಂದು ಪವಿತ್ರ ಸ್ಥಳದಲ್ಲಿ ಈ ರೀತಿಯಾದಂಥ ಅಶ್ಲೀಲ ವಿಡಿಯೋವನ್ನು ತೆಗಿತಾರೆ, ಒಂದು ಸಿನಿಮಾ ಪ್ರಮೋಷನ್ಗೆ ಈ ರೀತಿಯಾದಂಥ ಸನ್ನಿವೇಶವನ್ನು ಬಳಸ್ಕೊಳ್ತಾರೆ ಅನ್ನೋದು ನಮ್ಮ ಸಮುದಾಯದಲ್ಲಿ ಭಾಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಈ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡಲಿಕ್ಕೆ ನಾವು ಎಲ್ಲ ತಯಾರಿ ಮಾಡಿಕೊಂಡಿದ್ದೀವಿ. ಅಲ್ಲ, ನಿಮ್ಮ ಧರ್ಮದ ಮುಖಂಡರು ಈ ಬಗ್ಗೆ ಏನಾದರೂ ಅಭಿಪ್ರಾಯ ವ್ಯಕ್ತಪಡಿಸಿದಾರ? ಕೆಲ ಸಂಘಟನೆಗಳು ಕೂಡ ಇದಕ್ಕೆ ಸಮ್ಮತ ವ್ಯಕ್ತಪಡಿಸಿದಾವ, ಇಲ್ಲ ಈ ರೀತಿ ಆಗೋದು ಸರಿಯಲ್ಲ ಅಂತ ಹೇಳಿ? ಇಲ್ಲ, ಸರಿ ಇಲ್ಲ. ಯಾಕೆಂತಂದರೆ ಒಂದು ಪವಿತ್ರ ಸ್ಥಳದಲ್ಲಿ ಯಾರೇ ಏನೇ ಮಾಡಿದ್ರೂ ಅದು ತಪ್ಪಾಗುತ್ತೆ. ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು ಆಗಲಿ, ನಮ್ಮ ಸಮುದಾಯದಲ್ಲಿ ಎಲ್ಲ ಜನರು ಇದನ್ನು ಭಾಳಷ್ಟು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ.
ಇದು ರಾಷ್ಟ್ರೀಯ ಕ್ರೈಸ್ತ ಒಕ್ಕೂಟದ ಸಂಘಟನೆ ಈಗೇನು ದೂರು ಕೊಟ್ಟಿದ್ದಾರಲ್ಲ ಆ ದೂರುದಾರರು ಹೇಳ್ತಾ ಇರೋದು ಯಶ್ ಸಿನಿಮಾನ ನಾವು ನಿಜವಾಗ್ಲೂ ಕೂಡ ನಾವು ಬೆಂಬಲಿಸ್ತೀವಿ. ಆದರೆ ಧರ್ಮದ ವಿಚಾರವಾಗಿ ಬಂದಾಗ ಅದರಲ್ಲೂ ಕೂಡ ಮಹಿಳೆಯರು ಮತ್ತು ಮಕ್ಕಳಿಗೆ ಮುಜುಗರ ಆಗುವಂಥ ಸನ್ನಿವೇಶಗಳಿದ್ದರೆ ಅವುಗಳನ್ನು ದಯಮಾಡಿ ತೆಗೆದುಹಾಕಿ ನಾವು ಬೇಕಾದರೆ ಯಶ್ ಫಿಲ್ಮನ್ನು ಬೇಕಾದರೆ ನಾವು ಬೆಂಬಲಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.